ಇನ್ನೊಂದು ಸರ್, ನಿನ್ನೆ ನಕ್ಸಲ್ ನೂರು ಇದ್ದರವರು ಇದು ಹೇಳಿದ್ದಾರೆ, ನಾವು ಹೋರಾಟ ಬದಲಿಸಿದ್ರೆ ಹೊರತು ಅವರು ಶರಣಾಗತಿ ಆಗಿಲ್ಲ, ಸರ್ಕಾರ ಶರಣಾಗತಿ ಆಗಿದೆ ಅಂತ ಹೇಳ್ಕೊಳ್ತಾ ಇದೆ, ಅದು ಶರಣಾಗತಿ ಆಗಿಲ್ಲ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ ಸರ್. ಶರಣಾಗತಿಗೂ ಅಥವಾ ನಾವು ಶರಣಾಗತಿ ಅಂದರೆ ಶಸ್ತ್ರಾಸ್ತ್ರ ತ್ಯಜಿಸಿ ಬಂದಿರೋದೇ ಅದು ಶರಣಾಗತಿ ಅಂತ. ಮುಖ್ಯಮಂತ್ರಿಗಳು ಕೂಡ ಅವ್ರಿಗೆ ಏನು ಹೇಳಿದರು ಅಂದರೆ, ನೀವು ನಿಮ್ಮ ಪ್ರತಿಭಟನೆ ಹೋರಾಟ ನಿಲ್ಲಿಸಬೇಕು ಅಂತ ನಾವೇನು ಹೇಳ್ತಾ ಇಲ್ಲ, ಅದಕ್ಕೆ ಸಂವಿಧಾನಾತ್ಮಕವಾಗಿ ಅವಕಾಶ ಇದೆ. ನಿಮ್ಮ ಪ್ರತಿಭಟನೆ ಮಾಡೋದಕ್ಕೆ, ಸರ್ಕಾರದ ಗಮನ ಸೆಳೆಯೋದಕ್ಕೆ ನಿಮಗೆ ಅವಕಾಶಗಳಿದ್ದಾವೆ. ಆ ದಾರಿಯಲ್ಲಿ ಹೋಗಿ ಶಸ್ತ್ರಾಸ್ತ್ರ ತ್ಯಜಿಸಬೇಕು ನೀವು ಅಂತ ನಾವು ಮನವಿ ಮಾಡಿದ್ದು. ಅದಕ್ಕೆ ಸ್ಪಂದಿಸಿ ನಾವು ಶಸ್ತ್ರಾಸ್ತ್ರ ಬಿಸಾಕ್ಬಿಟ್ಟು ಬಂದಿದ್ದೇವೆ. ನಾವು ಇನ್ಮೇಲೆ ಆ ದಾರಿಯಲ್ಲಿ ಹೋಗೋಲ್ಲ ಅಂತ ಅವರು ಲತಾ ಅವರು ಹೇಳಿದ್ದು, ಅವರ ಮುಖಂಡರು ಯಾರಿದ್ದಾರೆ ಅವರು. ಹಾಗಾಗಿ ಅದನ್ನು ನಾವು ಗಮನಿಸಬೇಕು. ಲಲಿತಾ ನಾಯಕ್ ಅವರು ಒಂದು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಸರ್. ಇದೇ ಸರ್ಕಾರ ಇದ್ದರೆ ಕೊಟ್ಟಂಥ ಭರವಸೆಗಳು ಫುಲ್ಫಿಲ್ ಆಗ್ತವೆ, ಸರ್ಕಾರ ಬದಲಾವಣೆ ಆದರೆ ನಮಗೆ ಕಷ್ಟ ಆಗುತ್ತೆ ಅನ್ನುವಂಥ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಸರ್. ನೋಡೋಣ, ಇನ್ನೂ 3 ವರ್ಷ ಈ ಸರ್ಕಾರ ಇರುತ್ತಲ್ವಾ. ಅಂದರೆ ಸರ್, ಅಧಿಕಾರ ಹಂಚಕ್ಕೆ ಇಲ್ಲ, ಸರ್ಕಾರ 3 ವರ್ಷ ಇರುತ್ತೆ. ಆ 3 ವರ್ಷದಲ್ಲಿ ಅವ್ರ ಕೇಸ್ಗಳು ಅದೆಲ್ಲ ತೀರ್ಮಾನಗಳಾಗ್ಬೋದು, ಇತ್ಯರ್ಥ ಆಗ್ಬೋದು. ಆಗ ಅವರಿಗೆ ಸಮಸ್ಯೆ ಇರೋದಿಲ್ವಲ್ಲ. ದೇ ವಿಲ್ ಬಿಕಮ್ ಅನ್ ಆರ್ಡಿನರಿ ಸಿಟಿಸನ್ಸ್. ಇನ್ನೊಂದು ಡಿಮಾಂಡು ಸರ್ ಅವ್ರದ್ದು, ಆದಷ್ಟು ಬೇಗ ಅವ್ರಿಗೆ ಬೇಲ್ ಕೊಡಿಸ್ಬೇಕು, ಸರ್ಕಾರ ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು. ಅದು ಕಾನೂನು ಕ್ರಮಗಳೇನಾಗಬೇಕೋ ಅದನ್ನು ಮಾಡ್ತಾರೆ. ಕಾನೂನು ಇಲಾಖೆ ಇದೆ, ಸರ್ಕಾರ ಅದಕ್ಕೆ ಸೂಚನೆಗಳನ್ನು ಕೊಟ್ಟಿರುತ್ತೆ, ಅದರ ಪ್ರಕಾರ ಮಾಡ್ತಾರೆ. ಸರ್, ಇನ್ನೊಂದು ಸರ್, ನಿನ್ನೆ ನಕ್ಸಲ್ ನೂರು ಇದ್ದರವರು ಇದು ಹೇಳಿದ್ದಾರೆ, ನಾವು ಹೋರಾಟ ಬದಲಿಸಿದ್ರೆ ಹೊರತು ಅವರು ಶರಣಾಗತಿ ಆಗಿಲ್ಲ, ಸರ್ಕಾರ ಶರಣಾಗತಿ ಆಗಿದೆ ಅಂತ ಹೇಳ್ಕೊಳ್ತಾ ಇದೆ, ಅದು ಶರಣಾಗತಿ ಆಗಿಲ್ಲ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ ಸರ್. ಶರಣಾಗತಿಗೂ ಅಥವಾ ನಾವು ಶರಣಾಗತಿ ಅಂದರೆ ಶಸ್ತ್ರಾಸ್ತ್ರ ತ್ಯಜಿಸಿ ಬಂದಿರೋದೇ ಅದು ಶರಣಾಗತಿ ಅಂತ. ಮುಖ್ಯಮಂತ್ರಿಗಳು ಕೂಡ ಅವ್ರಿಗೆ ಏನು ಹೇಳಿದರು ಅಂದರೆ, ನೀವು ನಿಮ್ಮ ಪ್ರತಿಭಟನೆ ಹೋರಾಟ ನಿಲ್ಲಿಸಬೇಕು ಅಂತ ನಾವೇನು ಹೇಳ್ತಾ ಇಲ್ಲ, ಅದಕ್ಕೆ ಸಂವಿಧಾನಾತ್ಮಕವಾಗಿ ಅವಕಾಶ ಇದೆ. ನಿಮ್ಮ ಪ್ರತಿಭಟನೆ ಮಾಡೋದಕ್ಕೆ, ಸರ್ಕಾರದ ಗಮನ ಸೆಳೆಯೋದಕ್ಕೆ ನಿಮಗೆ ಅವಕಾಶಗಳಿದ್ದಾವೆ. ಆ ದಾರಿಯಲ್ಲಿ ಹೋಗಿ ಶಸ್ತ್ರಾಸ್ತ್ರ ತ್ಯಜಿಸಬೇಕು ನೀವು ಅಂತ ನಾವು ಮನವಿ ಮಾಡಿದ್ದು. ಅದಕ್ಕೆ ಸ್ಪಂದಿಸಿ ನಾವು ಶಸ್ತ್ರಾಸ್ತ್ರ ಬಿಸಾಕ್ಬಿಟ್ಟು ಬಂದಿದ್ದೇವೆ. ನಾವು ಇನ್ಮೇಲೆ ಆ ದಾರಿಯಲ್ಲಿ ಹೋಗೋಲ್ಲ ಅಂತ ಅವರು ಲತಾ ಅವರು ಹೇಳಿದ್ದು, ಅವರ ಮುಖಂಡರು ಯಾರಿದ್ದಾರೆ ಅವರು. ಹಾಗಾಗಿ ಅದನ್ನು ನಾವು ಗಮನಿಸಬೇಕು. ಲಲಿತಾ ನಾಯಕ್ ಅವರು ಒಂದು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಸರ್. ಇದೇ ಸರ್ಕಾರ ಇದ್ದರೆ ಕೊಟ್ಟಂಥ ಭರವಸೆಗಳು ಫುಲ್ಫಿಲ್ ಆಗ್ತವೆ, ಸರ್ಕಾರ ಬದಲಾವಣೆ ಆದರೆ ನಮಗೆ ಕಷ್ಟ ಆಗುತ್ತೆ ಅನ್ನುವಂಥ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಸರ್. ನೋಡೋಣ, ಇನ್ನೂ 3 ವರ್ಷ ಈ ಸರ್ಕಾರ ಇರುತ್ತಲ್ವಾ. ಅಂದರೆ ಸರ್, ಅಧಿಕಾರ ಹಂಚಕ್ಕೆ ಇಲ್ಲ, ಸರ್ಕಾರ 3 ವರ್ಷ ಇರುತ್ತೆ. ಆ 3 ವರ್ಷದಲ್ಲಿ ಅವ್ರ ಕೇಸ್ಗಳು ಅದೆಲ್ಲ ತೀರ್ಮಾನಗಳಾಗ್ಬೋದು, ಇತ್ಯರ್ಥ ಆಗ್ಬೋದು. ಆಗ ಅವರಿಗೆ ಸಮಸ್ಯೆ ಇರೋದಿಲ್ವಲ್ಲ. ದೇ ವಿಲ್ ಬಿಕಮ್ ಅನ್ ಆರ್ಡಿನರಿ ಸಿಟಿಸನ್ಸ್. ಇನ್ನೊಂದು ಡಿಮಾಂಡು ಸರ್ ಅವ್ರದ್ದು, ಆದಷ್ಟು ಬೇಗ ಅವ್ರಿಗೆ ಬೇಲ್ ಕೊಡಿಸ್ಬೇಕು, ಸರ್ಕಾರ ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು. ಅದು ಕಾನೂನು ಕ್ರಮಗಳೇನಾಗಬೇಕೋ ಅದನ್ನು ಮಾಡ್ತಾರೆ. ಕಾನೂನು ಇಲಾಖೆ ಇದೆ, ಸರ್ಕಾರ ಅದಕ್ಕೆ ಸೂಚನೆಗಳನ್ನು ಕೊಟ್ಟಿರುತ್ತೆ, ಅದರ ಪ್ರಕಾರ ಮಾಡ್ತಾರೆ.